ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಹೇಟ್ ಸ್ಪೀಚ್ ಬಿಲ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು, ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಕಾಯ್ತಾ ಇದ್ದರೆ ಯಾವುದೋ ಒಂದು ನೆಪ ಹಿಡ್ಕೊಂಡಿತ್ತು, ಸ್ಪೀಕರ್ ಅವರೇ ಸಹಕಾರ ಕೊಟ್ಟಿತ್ತು, ಆ ಬಿಲ್ಲನ್ನು ಚರ್ಚೆನೂ ಕೂಡ ಮಾಡ್ದೇ ಪಾಸ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸಭಾಧ್ಯಕ್ಷರು ಇವತ್ತು ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದು ಅನುಸರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಸುರೇಶ್ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಸಚಿವ ಕರಾವಳಿ ಭಾಗದವರು ಅಲ್ಲಿ ಬೆಂಕಿ ಹಚ್ಚಿ ಇತ್ತು, ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂಥವ್ರು ಬೈರತಿ ಸುರೇಶ್ ಅವರು. ಇವತ್ತು ನಮ್ಮ ಸದಸ್ಯರ ರಕ್ಷಣೆ ಬರಬೇಕಾಗಿದ್ದಂಥ ಸಭಾಧ್ಯಕ್ಷರೇ ಇವತ್ತು ಸ್ಪೀಕರ್ ಅವರು ಇವತ್ತು ಅವರಿಗೆ ಧ್ವನಿಗೂಡಿಸ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಇದು ಆ ಸ್ಥಾನಕ್ಕೂ ಕೂಡ ಅಗೌರವ ತರುವಂಥ ಕೆಲಸ ಇವತ್ತು ಸ್ಪೀಕರ್ ಅವರು ಮಾಡಿರುವಂಥದ್ದು. ನಾವು ಮತ್ತೊಮ್ಮೆ ಸದನ ಪ್ರಾರಂಭ ಆದಮೇಲೆ ಮತ್ತೆ ಆಗ್ರಹ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಈ ಬಿಲ್ಲು ಸಮಗ್ರವಾಗಿ ಚರ್ಚೆ ಆಗಬೇಕು. ಒಪ್ಪಲ್ಲ. ಮಾನ್ಯ ಅಶೋಕ್ ಅವರು ಹೇಳಿದರು, ಇವತ್ತು 1975ರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಎಲ್ಲೋಗಿತ್ತು ನಿಮಗೆ? ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಎಲ್ಲೋಗಿತ್ತು ನಿಮಗೆ ತಾಕತ್ತಿ ಸರ್ಕಾರಕ್ಕೆ? ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾವನು ಘೋಷಣೆಗೆ ಹೋಗಿದ್ದ ಅವನು ಒದ್ದು ಒಳಗೆ ಹಾಕಬೇಕಾಗಿತ್ತು. ಅದನ್ನು ಇವ್ರು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವತ್ತು ಹೇಟ್ ಸ್ಪೀಚ್ ಬಿಲ್ ಅಂತೇಳಿ ನೆಪ ಮಾಡಿಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವತ್ತು ವಿರೋಧ ಪಕ್ಷವನ್ನು ಮಟ್ಟ ಹಾಕುವಂಥ ಕೆಲಸ ಇದು. ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಹೇಟ್ ಅಪೋಸಿಷನ್ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂಥದ್ದು. ಇವತ್ತು ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಪತ್ರಿಕಾ ರಂಗವನ್ನು ಕೂಡ ಅವರ ಧ್ವನಿಯನ್ನು ಕೂಡ ಅಡಗಿಸುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಯಾರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ ಅದನ್ನು ಕೂಡ 10ಕ್ಕೆ ಇವತ್ತು 7 ವರ್ಷ 8 ವರ್ಷ ಜೈಲಿಗೆ ಹಾಕುವಂಥ ಒಂದು ದುಸ್ಸಾಹಸಕ್ಕೇನು ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಇದನ್ನು ಸಹಿಸೋದಿಲ್ಲ. ಈ ರೀತಿ ಅಧಿಕಾರ ಬಂದಿದೆ ಅಂತೇಳಿ ಮದ ಬಂದಂತೆ ಏನು ನಡವಳಿಕೆ ನಿಮ್ಮದು ಇದೆ ಸರ್ಕಾರದ್ದು, ಇದು ಖಂಡಿತ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ನಾವು ಇದನ್ನು ವಿರೋಧ ಮಾಡ್ತೇವೆ.